ಟಿಕೆಟ್ ಆಚೆ ಹಾಕಿ ತಿಂಗಳುಗಳೇ ಕಳೆದ. ಪಕ್ಷದಿಂದ ಹೊರಗೆ ಇಟ್ಕೊಂಡೇನೆ ವಿಜೇಂದ್ರ ವಿರುದ್ಧ ಕತ್ತಿ ಮಸಿತಾ ಇತ್ತು. ನಾನು ಹೊಸ ಪಕ್ಷ ಕಟ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದೆ. ಯತ್ನಾಳ್ ವಿಜೇಂದ್ರರನ್ನ ಗುರಿಯಾಗಿಸ್ಕೊಂಡು ಹೈಕಮಾಂಡ್ಗೆ ಡೈರೆಕ್ಟ್ ಆಗಿ ಶೂಟ್ ಮಾಡಿದ್ದಾರೆ. ಯತ್ನಾಳ್ ಅವರು ಎದ್ದಿರೋ ಬಾಂಬು ವಿಜೇಂದ್ರ ಅವರಿಗೆ ತಳಮಳ ತಂದಿಟ್ಟಿದ್ದೆ. ಒಂದು ವೇಳೆ ವಿಜೇಂದ್ರರನ್ನ ಹಿಂಗೆ ಮುಂದುವರಿಸಿದ್ರೆ ಪಕ್ಷ ಕೊಟ್ಟು ಗ್ಯಾರಂಟಿ. ಇನ್ಮೇಲಾದ್ರೂ ಹೊಂದ್ಕೊಂಡು ಹೋಗಿ ಅಂತ ಇಬ್ಬರನ್ನೂ ಕೂರಿಸಿ ಸಂಧಾನ ಮಾಡ್ಬೋದಾ? ಮಳೆ ನಿಂತರೂ ಮರದ ಹನಿ ನಿಲ್ಲಲ್ವಂತೆ. ಹಂಗಾಯ್ತು ನೋಡಿ ನಮ್ಮ ಈ ಬಸನಗೌಡರ ಪಾಟೀಲ್ ಯತ್ನಾಳ್ರದ್ದು. ನೀನು ಪಕ್ಷ ವಿರೋಧಿ ಕೆಲಸ ಮಾಡ್ತೀಯಾ ಹೋಗು ಅಂತ BJP ಅವರಿಗೆ ಟಿಕೆಟ್ ಆಚೆ ಹಾಕಿ ತಿಂಗಳುಗಳೇ ಕಳೆದವು. ಕೆಲವು ದಿನಗಳಿಂದ ಇವರು ಸೈಲೆಂಟಾಗೇ ಇದ್ರು. ಆದರೆ ಈಗ ಇದ್ದಕ್ಕಿದ್ದಂಗೆ ಫುಲ್ ವೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅದು ಯಾರ ಮೇಲೆ ಅಂತೀರಿ? ಒಂದು ಸೆಕೆಂಡ್ BY ವಿಜೇಂದ್ರ ಮೇಲೆ. ಅಯ್ಯೋ ಎಲ್ಲ ಮುಗೀತಲ್ಲ ಇನ್ಯಾಕೆ ಅಂತೀರಾ? ನಿಮಗೆ ಒಂದು ವಿಷಯ ಗೊತ್ತಿರಲಿ, ಈ ಯತ್ನಾಳ್ ಅವರೇ ಹಾಗೆ ಒಂದು ಸಾರಿ ಯಾವುದಾದ್ರೂ ವಿಚಾರಕ್ಕೆ ತೋಳೇಸಿ ನಿಂತ್ಕೊಂಡ್ರೆ ಮುಗೀತು. ಅದು ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಸುಮ್ಮನೆ ಆಗೋರೇ ಅಲ್ಲ. ವಿಜೇಂದ್ರ ವಿಚಾರದಲ್ಲೂ ಅಷ್ಟೇ. ಅದು ಏನಾದರೂ ಆಗಲಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಎಳೆದು ಬೀಳಿಸಲೇಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರು. ಆದರೆ ಅವರೇ ಪಕ್ಷದಿಂದ ಆಚೆ ಬರೋಂಗಾಯ್ತು. ಅವರನ್ನೇನೋ ಪಕ್ಷ ಉಚ್ಚಾಟನೆ ಮಾಡ್ತು. ಹಾಗಂತೇಳ್ಬಿಟ್ಟು ಇವರು ತಲೆ ಕೆಡಿಸ್ಕೊಂಡಿದ್ದಾರ ಅಂದರೆ ನೋ. ಪಕ್ಷದಿಂದ ಹೊರಗೆ ಇದ್ಕೊಂಡೇನೆ ವಿಜೇಂದ್ರ ವಿರುದ್ಧ ಕತ್ತಿ ಮಸಿತಾ ಇದ್ರು. ಈಗ ಆ ಕತ್ತಿಯನ್ನು ವಿಜೇಂದ್ರ ಮುಂದೆ ಅಲ್ಲ, ಬದಲಿಗೆ ಪಕ್ಷದ ನಾಯಕರ ಮುಂದೆನೆ ಜಳಪಿಸೋದಕ್ಕೆ ಶುರು ಮಾಡಿದ್ದಾರೆ. ಇದು ನ್ಯಾಷನಲ್ TV ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಚು ಪಾಣಯ್ಯ. ಅಷ್ಟಕ್ಕೂ ಯತ್ನಾಳ್ ಈಗ ಜಳಪಿಸ್ತಿರುವಂತಹ ಕತ್ತಿ ಹೊಸ ಪಕ್ಷ ಹುಟ್ಟಾಕ್ತೀನಿ ಅಂತಿರೋದು. ಬಿಡಿ, ಇದರಲ್ಲಿ ಹೊಸದೇನಿದೆ? ಅವರನ್ನು ಪಕ್ಷದಿಂದ ಹೊರ ಹಾಕಿದ್ರಲ್ಲ, ಅವಾಗ ಇಂಥದ್ದೇ ಮಾತು ಕೇಳ್ಬೋದಿತ್ತು. ಈಗ ಇದು ಇನ್ನೊಂದಷ್ಟು ಹೊಸ ಅಪ್ಡೇಟ್ ತಗೊಂಡು ಆಚೆ ಬರ್ತಾ ಇದೆ. ಅದೇನು ಗೊತ್ತಾ? BJP ಹೈಕಮಾಂಡ್ ಒಂದು ವೇಳೆ ವಿಜೇಂದ್ರರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದ್ದೇ ಆದರೆ ತಾನು ಹೊಸ ಪಕ್ಷ ಕಟ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ವಿಜೇಂದ್ರ ಬುಡ ಅಲ್ಲಾಡಿಸೋದಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ ಅಂತ ಆಯಿತು. ಇಲ್ಲಿ ಮೊದಲೇ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನದ ಕುರ್ಚಿ ಮೇಲೆ ಮುಳ್ಳಿಟ್ಟಂತಾಗ್ಬಿಟ್ಟು ಕೂರಕ್ಕಾಗದೆ ಒದ್ದಾಡ್ತಿದ್ದಾರೆ. ಯಾಕೋ ಈ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇವ್ರ ಪರ ಇದ್ದಂಗೆ ಕಾಣಿಸ್ತಿಲ್ಲ. ಅವ್ರು ಯಾವ ಟೈಮ್ನಲ್ಲಿ ಏನು ಹೇಳ್ತಾರೋ ಗೊತ್ತಾಗ್ತಿಲ್ಲ. ಹಿಂಗಿರುವಾಗಲೇ ಯತ್ನಾಳ್ ಅವರು ಎಸ್ದಿರೋ ಬಾಂಬು ವಿಜೇಂದ್ರ ಅವರಿಗೆ ತಳಮಳ ತಂದಿಟ್ಟಿದೆಯಂತೆ. ಇಲ್ಲಿ ಯತ್ನಾಳ್ ಪಕ್ಷದ ಒಳಗಿದ್ರೂ ಕಷ್ಟ, ಹೊರಗಿದ್ರೂ ಕಷ್ಟ ಅನ್ನೋಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಪಕ್ಷದಲ್ಲಿದ್ದರೆ ಸ್ವಪಕ್ಷದವ್ರನ್ನೇ ಕಾಡ್ತಾರೆ, ಹೊರಗಿದ್ರೂ ಬಿಡೋದಿಲ್ಲ. ಇನ್ನು ಆಯ್ತಪ್ಪ, ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಕಟ್ಕೊಳ್ಳಿ, ನಮಗೇನಂತ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಳ್ಳದೆ ಕೂರಕ್ಕಾಗಲ್ಲ. ಯಾಕಂದರೆ ಯತ್ನಾಳ್ ಅಂದರೆ ಸುಮ್ಮನೆ ಅಲ್ಲ, ಮೊದಲೇ ಹಿಂದೂ ಫೈರ್ ಬ್ರಾಂಡ್ ಅಂತಲೇ ಫೇಮಸ್ಸು. ಇದರಿಂದ ಅವರೇ ಒಂದು ಪಕ್ಷ ಕಟ್ತೀನಿ ಅಂದರೆ ಒಂದಷ್ಟು ಮಂದಿ ಅವ್ರ ಹಿಂದೆ ಹೋಗೋದು ಗ್ಯಾರಂಟಿ. ಇನ್ನು ವೋಟ್ ಕೂಡ ಡಿವೈಡ್ ಆಗ್ಬೋದು. ಇದು ಅವರ ತಾಕತ್ತು. ಆದರೆ ವಿಜೇಂದ್ರ ವಿಚಾರದಲ್ಲಿ ಹಂಗಿಲ್ಲ. ಯಡಿಯೂರಪ್ಪರವರ ನಾಮಬಲವೇ ಇವ್ರ ತಾಕತ್ತು. ನಾನೇ ಅಂತ ನಿಂತ್ಕೊಂಡ್ರೆ ವಿಜೇಂದ್ರ ಜೊತೆ ನಿಲ್ಲೋರು ಕಡಿಮೆನೆ. ಯಡಿಯೂರಪ್ಪನವರು ಕೃಪಾ ಕಟಾಕ್ಷ, ಹಾಗೆ ಹೈಕಮಾಂಡ್ ಮುಂದೆ ಅವ್ರ ಬ್ಲಾಕ್ ಮೇಲ್ ತಂತ್ರ ವಿಜೇಂದ್ರರನ್ನ ಇಷ್ಟು ದೂರ ಕರ್ಕೊಂಡು ಬಂದಿದೆ ಅಷ್ಟೇ. ಹಿಂಗಿರ್ಬೇಕಾದ್ರೆ ವಿಜೇಂದ್ರ ಅವ್ರ ವಿಚಾರದಿಂದಲೇ ಅವರು ಹೊಸ ಪಕ್ಷ ಕಟ್ಟಂಗಾದ್ರೆ ಬಿಗ್ ಹೋರಾಟವಂತೂ ಆಗೇ ಹೋಗುತ್ತೆ. BJP ಯತ್ನಾಳ್ರನ್ನ ಹೊರಗಟ್ಟಿದ್ದು ಒಂದು ಬ್ಲಂಡರ್ ಆಗಿದೆಯಾ? ಈ ಮಾತನ್ನು ಯಾರೋ ಒಬ್ಬರು ಕೇಂದ್ರ ಸಚಿವರು ಯತ್ನಾಳ್ ಕಿವಿಗೆ ತುಂಬಿದ್ದಾರಂತೆ. ಆ ಸಚಿವರು ಯಡಿಯೂರಪ್ಪನವರ ವಿರೋಧಿಗಳಾಗಿರಬಹುದಾ? ಇದ್ರೂ ಇರಬಹುದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವರನ್ನು ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಳೋದಕ್ಕೆ ಮಾತುಕತೆ ನಡೀತಿದೆಯಂತೆ. ಅಲ್ಲದೆ ಇನ್ನು 3 ವರ್ಷ ಇವರು ಕಾಯ್ತಾರಂತೆ. ಒಂದು ವೇಳೆ ವಿಜೇಂದ್ರರನ್ನ ಹಿಂಗೇ ಮುಂದುವರಿಸಿದ್ರೆ ಪಕ್ಷ ಕೊಟ್ಟು ಗ್ಯಾರಂಟಿ ಅಂತೆ. ಯತ್ನಾಳ್ ಒಂದು ವೇಳೆ ಪಕ್ಷ ಕೊಡ್ತೀನಿ ಅಂತ ನಿಂತೇ ಬಿಟ್ರು ಅಂದ್ಕೊಳ್ಳಿ, ಆಗ ಏನಾಗ್ಬೋದು? ಈಗಾಗಲೇ ಕೆಲವು ಹಾಲಿ ಹಾಗೆ ಮಾಜಿ ಶಾಸಕರು ಇವರು ಬೆನ್ನಿಗೆ ನಿಂತಿದ್ದಾರೆ. ಅವರೆಲ್ಲ ಯತ್ನಾಳ್ ಹಿಂದೆ ಹೋಗಲೂಬಹುದು. ಇದ್ರ ಹಿಂದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರ ಪ್ರಭಾವಿ ನಾಯಕ ಬೇರೆ ಯತ್ನಾಳ್ರು. ಸಮುದಾಯದ ಮತಗಳನ್ನು ಬುಟ್ಟಿಗೆ ಬೀಳಿಸ್ಕೊಳ್ಳೋದ್ರಲ್ಲಿ ಯತ್ನಾಳ್ ಎತ್ತಿದ ಕೈ.
ಇದ್ರ ಜೊತೆ ಕಟ್ಟರ್ ಹಿಂದುತ್ವವಾದಿ. ಒಂದು ವೇಳೆ ಬೆಂಬಲಿಗರು ಕೈ ಕೊಟ್ಟರು ಕೂಡ ಸಮುದಾಯದ ಮತಗಳು ಹಾಗೆ ಹಿಂದೂ ವೋಟ್ ಬ್ಯಾಂಕ್ ಇವ್ರಿಗೆ ಕೈ ಕೊಡಲ್ಲ. ಅಷ್ಟು ಸಾಕಲ್ವಾ? BJP ನಂಬಿರೋದು ಇದನ್ನೇ ತಾನೆ. ಒಂದು ವೇಳೆ ಹಿಂದೂ ವೋಟ್ ಬ್ಯಾಂಕು ಒಡೆದು ಹೋದರೆ ಇಲ್ಲಿ ಇಬ್ಬರಿಗೂ ಲಾಭ ಆಗಲ್ಲ. ವರ್ಕೌಟ್ ಆಗೋದು ಕಾಂಗ್ರೆಸ್ಗೆ. ಇದನ್ನ ಪಕ್ಷದ ಹೈಕಮಾಂಡು ಗಂಭೀರವಾಗಿ ಯೋಚನೆ ಮಾಡುತ್ತೆ. ಇನ್ನು ವಿಜೇಂದ್ರ ವಿಚಾರಕ್ಕೆ ಬರೋಣ. ಇವ್ರ ಜೊತೆ ಗುರುಸ್ಕೊಂಡಿರೋ ಬಹುತೇಕ ನಾಯಕರು ಇವರು ಯಡಿಯೂರಪ್ಪನವರ ಪುತ್ರ ಅನ್ನೋ ಒಂದೇ ಕಾರಣಕ್ಕೆ. ಈಗಾಗಲೇ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ. ಇನ್ನು ಇವರನ್ನ ಬೆಂಬಲಿಸ್ತಾ ಇರೋದಾದ್ರೂ ಯಾರು? ಕಳೆದ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರು ಹಾಗೆ ಪರಾಜಿತ ಅಭ್ಯರ್ಥಿಗಳು. ಇವ್ರನ್ನ ಬಿಟ್ಟರೆ ಮತ್ತಾರು? ಸಮುದಾಯ ನಿಲ್ಲುತ್ತಾ, ಹಿಂದುತ್ವ ನಿಲ್ಲುತ್ತಾ ಅಂತ ಕೇಳಿದ್ರೆ ಈ ವಿಚಾರದಲ್ಲಿ ಸ್ವತಃ ವಿಜೇಂದ್ರ ಅವರಿಗೆ ಅನುಮಾನ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಹೋಲ್ಡ್ ಇದೆಯಾ ಅಂದರೆ ಅದು ಕೂಡ ಡೌಟು. ಇಲ್ಲಿ JDS ಜೊತೆ ಹೋದ್ರಷ್ಟೇ ಮುಖ ಉಳಿಯೋದು, ಇಲ್ಲ ಅಂದರೆ ಮುಖಭಂಗ ಆಗೋದು ಪಕ್ಕ. ಕಾಂಗ್ರೆಸ್ ಎದುರಿಸಿ ಇಲ್ಲಿ ಮೈತ್ರಿ ಇಲ್ಲದೆ ಗೆದ್ದು ತೋರಿಸ್ತೀನಿ ಅನ್ನೋದು ದೂರದ ಮಾತು. ಆದರೆ ಯತ್ನಾಳ್ರದು ಇದಕ್ಕೆ ಭಿನ್ನ ಅಂತಲೇ ಹೇಳಬೇಕಾಗತ್ತೆ. ಈ ವಿಶ್ವಾಸದಿಂದಲೇ ಯತ್ನಾಳು ಯಾರಿಗೂ ಕ್ಯಾರೆ ಅನ್ನಲ್ಲ. ಹಾಗೆ ಈಗ ಹೊಸ ಪಕ್ಷ ಕೊಟ್ಟೋ ಮಾತನ್ನು ಹೇಳಿರೋದು ಇದರಿಂದಲೇ. ಯತ್ನಾಳ್ ಅವರ ಈ ಹೇಳಿಕೆಯನ್ನು ಹೈಕಮಾಂಡ್ ನಿಜಕ್ಕೂ ಗಂಭೀರವಾಗಿ ತಗೊಳ್ಳೇಬೇಕು. ಯಾಕೆ ಗೊತ್ತಾ? ಹಳೇ ಮೈಸೂರು ಭಾಗದಲ್ಲಿ ಒಬ್ಬರೇ ನುಗ್ಗಿ ಗೆದ್ಕೊಂಡು ಬರ್ತೀನಿ ಅನ್ನೋದು ದೂರದ ಮಾತು. ಹಂಗಿದ್ರೆ ಹೈಕಮಾಂಡ್ ಏನು ಮಾಡುತ್ತೆ? ಆಗಿದ್ದಾಗೋಗಿದೆ, ಇನ್ಮೇಲಾದರೂ ಹೊಂದ್ಕೊಂಡು ಹೋಗಿ ಅಂತ ಇಬ್ಬರನ್ನೂ ಕೂರಿಸಿ ಸಂಧಾನ ಮಾಡ್ಬೋದಾ? ಆ ಸಾಧ್ಯತೆಗಳು ಕೂಡ ತಳ್ಳಾಗಂಗಿಲ್ಲ. ಇಲ್ಲ ಯತ್ನಾಳ್ ಬೆದರಿಕೆಗೆ ಹೆದರಿ ವಿಜೇಂದ್ರರನ್ನ ಕಡೆಗಣಿಸುವಂತೇನೂ ಇಲ್ಲ. ಒಂದು ವೇಳೆ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಯತ್ನಾಳ್ ಮತ್ತು ವಿಜೇಂದ್ರ ಇಬ್ಬರೂ ಬಿಸಿ ತುಪ್ಪನೇ. ವಿಜೇಂದ್ರ ಬಿಸಿ ತುಪ್ಪ ಅಲ್ಲದೇ ಇದ್ರೂ ಕೂಡ ಯಡಿಯೂರಪ್ಪನವರು ಬಿಸಿ ತುಪ್ಪ. ಯಾಕೆಂದರೆ ಇವತ್ತಿಗೂ ಯಡಿಯೂರಪ್ಪನವರು ಪಕ್ಷಾತೀತ ನಾಯಕರೇ. ಅವರು ಒಂದು ಅರ್ಥದಲ್ಲಿ ವಿಜೇಂದ್ರಗೆ ಆಕ್ಸಿಜನ್ ಕೂಡ ಕೇವಲ ಮಗನಿಗೆ ಮಾತ್ರ ಅಲ್ಲ, ಪಕ್ಷಕ್ಕೂ ಕೂಡ ಆಕ್ಸಿಜನ್ನೇ. ಈಗ ಇದರ ನಡುವೆ ಯತ್ನಾಳ್ ವಿಜೇಂದ್ರರನ್ನ ಗುರಿಯಾಗಿಸ್ಕೊಂಡು ಹೈಕಮಾಂಡ್ಗೆ ಡೈರೆಕ್ಟಾಗಿ ಶೂಟ್ ಮಾಡಿದ್ದಾರೆ. ಅದರ ಸದ್ದು ವಿಜೇಂದ್ರ ಕಿವಿಗೆ ಬಡಿದಿದೆ. ಮುಂದೆ ಏನಾಗುತ್ತೋ ಯಾರಿಗೂ ಗೊತ್ತು. ನಮಸ್ಕಾರ.